ಗೆಳೆಯರೆ, ಶ್ರೀ ಜಿ ಬಯ್ಯಾರೆಡ್ಡಿಯವರು ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಸಮಿತಿಯ ಕೋರ್ ಕಮಿಟಿಯ ಸದಸ್ಯರಾಗಿದ್ದವರು. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಸ್ವತಂತ್ರ ಹೋರಾಟಗಾರರಾದ ಶ್ರೀ GS ಚೌಡಪ್ಪನವರ ಪುತ್ರರಾಗಿದ್ದು, ವಿದ್ಯಾರ್ಥಿಯಾಗಿರುವಾಗಲೇ ಪ್ರಗತಿಪರ ವಿದ್ಯಾರ್ಥಿ ಚಳುವಳಿಯಲ್ಲಿ ಸಕ್ರಿಯರಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ನ ರಾಜ್ಯ ಮುಖಂಡರಾಗಿ ಸಾಮಾಜಿಕ ಚಳುವಳಿಯಲ್ಲಿ ಪೂರ್ಣಕಾಲ ತೊಡಗಿಸಿಕೊಂಡಿದ್ದಾರೆ. ಮುಂದೆ ರೈತ ಚಳುವಳಿಯಲ್ಲಿ ತೊಡಗಿಸಿಕೊಂಡು ರೇಷ್ಮೆ ಬೆಳೆಗಾರರ ಮಧ್ಯೆ, ಹಾಲು ಉತ್ಪಾದಕರ ಮಧ್ಯೆ ವಿಶೇಷ ಅಧ್ಯಯನಗಳ ಮುಖಾಂತರ, ಹಲವಾರು ಹೋರಾಟಗಳ ಮುಖಾಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಅಖಿಲ ಭಾರತ್ ಕಿಸಾನ್ ಕೌನ್ಸಿಲ್ ಸದಸ್ಯರೂ ಆಗಿದ್ದು, ಪಂಚಾಯತ್ ರಾಜ್ ಕಾಯ್ದೆಯ ಅಧ್ಯಯನದಲ್ಲಿ ವಿಶೇಷವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ವಿಕೇಂದ್ರೀಕೃತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸುವ ಉದ್ದೇಶದಿಂದ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ರಚಿಸಿದ್ದ ಸಮಿತಿಯಲ್ಲಿರುವ ಎಲ್ಲ ಸದಸ್ಯರು ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳಂತೆ ಪಂಚಾಯಿತಿ ಕಾರ್ಯಾಚರಣೆ ಮಾಡುವಂತಾಗಬೇಕೆಂಬ ಆಶಯ ಹೊಂದಿದ್ದವರೇ ಆಗಿದ್ದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ರೀತಿಯಲ್ಲಿ ಪಂಚಾಯತ್ ರಾಜ್ ಸರ್ಕಾರ ಕಾರ್ಯಾಚರಣೆ ಮಾಡುವಂತಾಗಬೇಕು. ಅದಕ್ಕಾಗಿ ಹೆಚ್ಚು ಗ್ರಾಮಗಳನ್ನು ಒಳಗೊಂಡು ಆರ್ಥಿಕವಾಗಿ ಸ್ವಾವಲಂಬಿ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂತಾಗಬೇಕು. ಅಂತಹ ಪಂಚಾಯಿತಿ ಅಧ್ಯಕ್ಷರಿಗೆ ಸುಶಿಕ್ಷಿತರಾದ ಒಬ್ಬ ಸಹಾಯಕನನ್ನು ಒದಗಿಸುವಂತಾಗಬೇಕು. ಡೆಪ್ಯೂಟಿ ತಹಸೀಲ್ದಾರ್ ದರ್ಜೆಯ ಒಬ್ಬರನ್ನು ಪಂಚಾಯಿತಿ ಆಡಳಿತಾಧಿಕಾರಿಯನ್ನಾಗಿ ನಿಯುಕ್ತಿ ಮಾಡಬೇಕು. ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನು ನಡೆಸಿ ಅವರ ಬೇಕು ಬೇಡಗಳನ್ನು ಪರಿಗಣಿಸಿ ಸ್ವತಂತ್ರ ಕಾರ್ಯಾಚರಣೆಯನ್ನು ಮಾಡುವಂತಹ ಅಧಿಕಾರಿಗಳನ್ನು ಪಂಚಾಯತ್ ಸಮಿತಿಗೆ ನೀಡಬೇಕೆಂಬ ಕನಸುಗಳನ್ನು ಹೊತ್ತು ರಾಷ್ಟ್ರದ ಹಲವಾರು ರಾಜ್ಯಗಳ ಅನುಭವಗಳನ್ನು ಕ್ರೋಢೀಕರಿಸಲು ಅಧ್ಯಯನ ಪ್ರವಾಸ ಕೈಗೊಂಡು 10 ಸುದೀರ್ಘ ಸಭೆಗಳನ್ನು ನಡೆಸಿ ವರದಿಯನ್ನು ಸಲ್ಲಿಸಲಾಯಿತು. ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಸಕಾರಾತ್ಮಕ ಅಭಿಪ್ರಾಯವನ್ನು ನೀಡಿದ್ದರಾದರೂ ಅಂದಿನ ರಾಜ್ಯ ಸರ್ಕಾರದೊಳಗಡೆ ಇರುವ ಕೆಲವು ಸಂಪುಟ ದರ್ಜೆ ಸಚಿವರ ವಿರೋಧದಿಂದಾಗಿ ವರದಿಯನ್ನು ಪಕ್ಷಗಳು ಹಾಗೂ ರಾಜಕೀಯ ನಾಯಕರು ವರದಿಯನ್ನು ಜಾರಿಗೆ ತರಲಾಗಿಲ್ಲವೆಂಬುದು ಅತ್ಯಂತ ನೋವಿನ ಸಂಗತಿ. ಅವರು ಈಗ ರಾಜ್ಯದ ಚುಕ್ಕಾಣಿ ಹಿಡಿದಿರುವ ಹಿನ್ನೆಲೆಯಲ್ಲಿ ಈ ಲೇಖನವನ್ನು ಪ್ರಕಟಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಕೇರಳ ರಾಜ್ಯಕ್ಕೆ ಭೇಟಿ ಕೊಟ್ಟು ಪಂಚಾಯಿತಿಗಳ ಕಾರ್ಯಾಚರಣೆಗಳ ಕುರಿತು ಅಧ್ಯಯನ ಮಾಡಲು ಅವಕಾಶ ಒದಗಿ ಬಂದಿತ್ತು. ನಾನು ನಂಬಲು ಅಸಾಧ್ಯವಾದ ರೀತಿಯ ಹಲವು ಅನುಭವಗಳನ್ನು ನನ್ನ ಗಮನಕ್ಕೆ ಬಂದವು. ಪ್ರಸ್ತುತ ಕೇರಳದ ಸಾಕ್ಷರತೆಗೆ, ಗ್ರಾಮೀಣಾಭಿವೃದ್ಧಿಗೆ ಹಾಗೂ ವಿಶೇಷವಾಗಿ ಸಹಕಾರಿ ಚಳುವಳಿಗೆ ಪಂಚಾಯಿತಿಯ ಸಮಿತಿಗಳು ಕಾರಣೀಭೂತವಾಗಿದೆ. ಹಾಗೂ ಪಂಚಾಯಿತಿ ಸಮಿತಿಗಳು ಸಂಪೂರ್ಣವಾಗಿ ಗ್ರಾಮ ಸಭೆಗಳ ಹಾಗೂ ವಾರ್ಡ್ ಸಭೆಗಳಲ್ಲಿ ನಡೆಯುವ ತೀರ್ಮಾನಗಳನ್ನು ಜಾರಿ ಮಾಡುವಂತಹ ಪ್ರಾಮಾಣಿಕತೆಗೆ ಬದ್ಧವಾಗಿದೆ ಎಂಬುದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಗ್ರಾಮದ ಪ್ರತಿಯೊಬ್ಬ ಸದಸ್ಯರು ಪಾಲ್ಗೊಳ್ಳುವಂತೆ ಮಾಡಲಾಗಿರುವುದು ಅದರ ಯಶಸ್ಸಿಗೆ ಕಾರಣವಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ ಅಲ್ಲಿಯ ರಾಜಕೀಯ ಪಕ್ಷಗಳು ಹಾಗೂ ರಾಜಕೀಯ ನಾಯಕರು ಗ್ರಾಮೀಣ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಗ್ರಾಮೀಣ ಜನತೆ ಪಡೆದುಕೊಳ್ಳಲು ಸಂಪೂರ್ಣವಾಗಿ ಸಹಾಯ ನೀಡುತ್ತಾರೆ. ಅದಕ್ಕೆ ಜೀವಂತ ಉದಾಹರಣೆ ಎಂದರೆ ರಾಜ್ಯದ ಮುಂಗಡ ಪತ್ರವನ್ನು ಮಂಡಿಸುವ ಮುನ್ನ ಗ್ರಾಮ ಸಭೆಗಳಲ್ಲಿ ಮಂಡನೆಯಾದ ಬೇಡಿಕೆಗಳನ್ನು ಕ್ರೋಢೀಕರಿಸಿ ಗ್ರಾಮ ಪಂಚಾಯಿತಿಗಳು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿರುವ ವರದಿಗಳನ್ನು ಕ್ರೋಢೀಕರಿಸಿ ಮತ್ತು ಅದನ್ನು ಆಧರಿಸಿ ಮುಂಗಡ ಪತ್ರವನ್ನು ಮಂಡಿಸಲಾಗುತ್ತದೆ. ಆನಂತರದಲ್ಲಿ ಮಂಜೂರಾದ ಇಲಾಖಾವಾರು ಹಣ ಹಾಗೂ ಸಂಪನ್ಮೂಲಗಳನ್ನು ನೇರವಾಗಿ ಪಂಚಾಯಿತಿ ಸಮಿತಿಗಳಿಗೆ ಕಳಿಸಿಕೊಡಲಾಗುತ್ತದೆ. ಅಂತಹ ಸಂಪನ್ಮೂಲಗಳ ವಿವರಗಳನ್ನು ಪಂಚಾಯಿತಿ ಸಮಿತಿಗಳು ಗ್ರಾಮ ಸಭೆಗಳ ಮುಂದೆ ಮಂಡಿಸುತ್ತವೆ. ಗ್ರಾಮ ಸಭೆ ಅದಕ್ಕೆ ಅನುಮತಿ ಕೊಟ್ಟಂತೆ ಅದನ್ನು ಜಾರಿ ಮಾಡುವ ಜವಾಬ್ದಾರಿಯನ್ನು ಪಂಚಾಯಿತಿ ಸಮಿತಿಗಳು ಹೊತ್ತುಕೊಳ್ಳುತ್ತವೆ. ಕೆಲವೊಂದು ಯೋಜನೆಗಳಿಗೆ ರಾಜ್ಯ ಸರ್ಕಾರದಿಂದ ಮಂಜೂರಾದ ಹಣದ ಕೊರತೆಯಾದಲ್ಲಿ ಅದನ್ನು ಭರಿಸಲು ಸಾರ್ವಜನಿಕರು ಮುಂದಾಗುತ್ತಾರೆ. ವಿದೇಶಗಳಲ್ಲಿರುವ ವಲಸಿಗರ ಸಹಾಯವನ್ನು ಪಡೆದುಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಬಡವ ಬಲ್ಲಿದರು ಸಭೆಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುತ್ತಾರೆ. ಯೋಜನೆಗಳ ಜಾರಿಯ ಸಂದರ್ಭದಲ್ಲಿ ಬಡವರಿಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗುತ್ತದೆ. ಯಾರದ್ದೋ ಪ್ರಭಾವದ ಆಧಾರದಲ್ಲಿ ಫಲಾನುಭವಿಗಳ ಆಯ್ಕೆಯಾಗದೆ ಗ್ರಾಮ ಸಭೆಯ ಬಹುಮತದ ತೀರ್ಮಾನದಂತೆ ನಡೆದುಕೊಳ್ಳಲಾಗುತ್ತದೆ. ಹಲವು ಪಕ್ಷಗಳನ್ನು ಪ್ರತಿನಿಧಿಸಿದ
ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಸದಸ್ಯರು ಹಾಜರಿದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸೌಹಾರ್ದಯುತವಾದ ಚರ್ಚೆ ನಡೆದು ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ಅಲ್ಲಿರುವ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಮಾತ್ರವಲ್ಲ, ತಾಲೂಕಾ, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ರಾಜಕೀಯ ನಾಯಕತ್ವ ಬೆಳೆದು ಬರಲು ಪಂಚಾಯತ್ ರಾಜ್ ಪದ್ಧತಿ ಒಂದು ಪಾಠಶಾಲೆ ಎಂದು ಪರಿಗಣಿಸುತ್ತಾರೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಿರುವಾಗಲೇ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತದೆ. ಇಂತಹ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಪಾಲ್ಗೊಳ್ಳುವಂತಾಗಬೇಕೆಂದು ಆಶಿಸುತ್ತಾರೆ. ಅದರಿಂದಾಗಿ ಕೇರಳದ ಗ್ರಾಮೀಣಾಭಿವೃದ್ಧಿ ಸಾಧ್ಯವಾಗಿದೆ. ಭ್ರಷ್ಟಾಚಾರವನ್ನು ಮಟ್ಟ ಹಾಕಲು ಸಾಧ್ಯವಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳು 100ಕ್ಕೆ 100ರಷ್ಟು ಎಲ್ಲೆಡೆ ಜಾರಿಗೆ ತರಲಾಗುತ್ತದೆ. ಇನ್ನು ಕೆಲವೆಡೆ 100ಕ್ಕೆ 200ರಷ್ಟು ಜಾರಿಗೆ ತರಲಾಗುತ್ತದೆ. ಅಂದರೆ 100 ರೂಪಾಯಿ ಮೇಲಿನಿಂದ ಬಂದರೆ ಅದಕ್ಕೆ 100 ರೂಪಾಯಿ ಸೇರಿಸಿ ಜಾರಿಗೆ ತರಲಾಗುತ್ತದೆ. ಇಂತಹ ಕನಸುಗಳನ್ನು ನಮ್ಮ ರಾಜ್ಯದಲ್ಲಿಯೂ ಅಳವಡಿಸಬೇಕೆಂಬ ಆಶಯ ಹೊತ್ತಿರುವ ತಿದ್ದುಪಡಿ ಸಮಿತಿಯು 2014ರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮಸೂದೆಯನ್ನು ಮಂಡಿಸಿದೆ. ಅದರ ಜಾರಿಗಾಗಿ ಒತ್ತಾಯ ತರಬೇಕಿದೆ. ಅದಕ್ಕಾಗಿ ಗ್ರಾಮೀಣ ಪ್ರದೇಶದ ಸಂಘಟನೆಗಳು, ವ್ಯಕ್ತಿಗಳು ಮುಂದೆ ಬರಬೇಕಿದೆ. ಇಂತಹ ಸಂದರ್ಭದಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾ ಪ್ರಚಾರ ಆಂದೋಲನಕ್ಕೆ ಚಾಲನೆ ಕೊಟ್ಟಿರುವುದು ಆಶಾದಾಯಕವಾಗಿದೆ. ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಸಕಾರಾತ್ಮಕ ಅಭಿಪ್ರಾಯವನ್ನು ನೀಡಿದ್ದರಾದರೂ ಅಂದಿನ ರಾಜ್ಯ ಸರ್ಕಾರದೊಳಗಡೆ ಇರುವ ಕೆಲವು ಸಂಪುಟ ದರ್ಜೆ ಸಚಿವರ ವಿರೋಧದಿಂದಾಗಿ ವರದಿಯನ್ನು ಜಾರಿಗೆ ತರಲಾಗಿಲ್ಲವೆಂಬುದು ಅತ್ಯಂತ ನೋವಿನ ಸಂಗತಿ. ಅವರು ಈಗ ರಾಜ್ಯದ ಚುಕ್ಕಾಣಿ ಹಿಡಿದಿರುವ ಹಿನ್ನೆಲೆಯಲ್ಲಿ ಜಾರಿಗೆ ತರಲು ಮುಂದಾಗಬೇಕಿದೆ ಎಂಬುದು ನಮ್ಮ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.